ಎಲ್ಲರಿಗೂ ನಮಸ್ಕಾರ. ಹೆಲೋ ಆಸ್ಪಿರೆಂಟ್ಸ್. ಇವತ್ತು ಮೆಂಟಲ್ ಎಬಿಲಿಟಿಯನ್ನೇ ಮಾಡ್ತಿದ್ದೀವಿ. ಸೊ ಇದು 4th ಕ್ಲಾಸಸ್. ಮೊದಲು 3 ಕ್ಲಾಸಸ್ನ ಯಾರು ಕೇಳಿಲ್ಲ ಪ್ಲೀಸ್ ಹೋಗಿ ಕೇಳಿ. ಅಲ್ಲಿ ಸ್ಕ್ವೇರ್ ರೂಟ್, ಕ್ಯೂಬ್ ರೂಟ್, ಹಾಗೆಯೇ ನಂಬರ್ ಸೀರೀಸ್, ಹಾಗೆ ಡೈರೆಕ್ಷನ್ಸ್ ಆ್ಯಂಡ್ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ನ ಹೇಳ್ಕೊಟ್ಟಿದ್ದೀನಿ. ಸೊ ತುಂಬ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ಐ ಥಿಂಕ್ ನಿಮ್ಗೆಲ್ಲರಿಗೂ ಹೆಲ್ಪ್ ಆಗುತ್ತೆ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ PDO, KAS ಹಾಗೆ ಗ್ರೂಪ್ C ಎಕ್ಸಾಮ್ಸ್ಗಳಿಗೆ ಮೆಂಟಲ್ ಎಬಿಲಿಟಿ ಭಾಳನೇ ಇಂಪಾರ್ಟೆಂಟ್. ಹಾಗೆಯೇ UPSCಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. CSAT ಅಂತ ಅಂದ್ಬಿಟ್ಟು ಪೇಪರ್ 2 ಕಂಪ್ಲೀಟಾಗಿ ಇದೇ ಬರುತ್ತೆ. ಅದಕ್ಕೋಸ್ಕರ ಮೆಂಟಲ್ ಎಬಿಲಿಟಿಯಲ್ಲಿ ಅದು ಕೂಡ ರೀಸನಿಂಗಲ್ಲಿ ಆರಾಮಾಗಿ ಮಾರ್ಕ್ಸ್ ತೆಗಿಬೋದು. ಸೊ ಅದನ್ನೇ ನಾನು ಇಲ್ಲಿ ಮಾಡ್ತಿದ್ದೀನಿ. ಆ್ಯಂಡ್ ಆ್ಯಪ್ಟಿಟ್ಯೂಡ್ ಕೂಡ ಬೇಕಂತ ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ಅಲ್ಲಿ ಮಾಡ್ಕೊಡ್ತೀನಂತೆ. ಸೊ ಇವತ್ತು ನೋಡೋಣ ಕೌಂಟಿಂಗ್ ಫಿಗರ್ಸ್. ಸೊ ಇದನ್ನು ತುಂಬ ಜನ ಕಷ್ಟ ಅಂತ ಅಂತೀರಾ. ನಾನು ತುಂಬ ಈಸಿಯಾಗಿ ಟ್ರಿಕ್ಸ್ನ ಹೇಳ್ಕೊಡ್ತೀನಿ. ಸ್ವಲ್ಪ ಇದಕ್ಕೆ ಬಹಾಟ್ ಮಾಡಬೇಕು ಕೆಲವು ನಂಬರ್ಸ್ಗಳನ್ನ. ಸಪೋಸ್ ನಿಮಗೆ ಈ ಟ್ರಿಕ್ ಅರ್ಥ ಆಗಲಿಲ್ಲ ಅಂತಂದರೆ ನೀವು ಅದನ್ನು ಬಹಾಟ್ ಮಾಡಿಕೊಂಡ್ರೆ ಓಕೆ. ನಾನು ಇದನ್ನು ತೋರಿಸ್ಕೊಡ್ತೀನಿ. ಆ್ಯಂಡ್ ಕಂಪಲ್ಸರಿ ಈ ರೀತಿ ಕ್ವಶನ್ಸ್ ಬಂದೇ ಬರುತ್ತೆ ಎಕ್ಸಾಮ್ಸಲ್ಲಿ. ಸೊ ಇವಾಗ ಕೌಂಟಿಂಗ್ ಫಿಗರ್ಸಲ್ಲಿ ಮೊದಲನೇ ಕ್ವಶನ್ನ ತಗೋಣ. ಯೂಶ್ವಲಿ ಅವರು ಟ್ರಯಾಂಗಲಲ್ಲಿ ಕೇಳ್ತಾರೆ, ಇಲ್ಲ ರೆಕ್ಟ್ಯಾಂಗ್ಯುಲರ್ ಅಥವಾ ಸ್ಕ್ವೇರ್ ಈ ರೀತಿ ಎಲ್ಲ ಕೇಳ್ತಾರೆ. ಸೊ ಫಸ್ಟ್ ನಾವು ನೋಡೋಣ ಟ್ರಯಾಂಗಲ್ನ ನೋಡೋಣ. ನಿಮಗೆ ಈ ರೀತಿ ಇಮೇಜಸ್ನ ಕೊಟ್ಟು ಎಷ್ಟು ಟ್ರಯಾಂಗಲ್ಸ್ನ ಇದೆ ಅಂತ ಕೇಳ್ಬೋದು. ಸೊ ಇದನ್ನು ಯಾವ ರೀತಿ ಮಾಡೋದಂತ ನಾನು ಇವಾಗ ಹೇಳ್ತೀನಿ. ಫಸ್ಟ್ ನಿಮಗೆ ಕಾಣಿಸ್ತಿರೋದು ಒಂದೇ ಟ್ರಯಾಂಗಲ್. ಸೊ 1 ಟ್ರಯಾಂಗಲ್ ಅಂತ ಗೊತ್ತಾಗುತ್ತೆ. ಸೊ ಸೆಕೆಂಡ್ ಇಮೇಜಲ್ಲಿದೆ 2 ಟ್ರಯಾಂಗಲ್ಗಳಿದೆ. ಸೊ ಇದನ್ನು ಯಾವ ರೀತಿ ಕೌಂಟ್ ಮಾಡ್ತೀವಿ ಅಂತಂದರೆ, ಸೊ ಸೆಕೆಂಡ್ ಟ್ರಯಾಂಗಲಲ್ಲಿ ನಿಮಗೆ 2 ಟ್ರಯಾಂಗಲ್ ಮುಂದೆಯಿಂದ ಕಾಣಿಸ್ತಾ ಇದೆ. ಸೊ 1, 2 ಆ್ಯಂಡ್ ಟಾಪಿಂದ ನೋಡ್ತು ಅಂದರೆ ಇನ್ನೊಂದು ಟ್ರಯಾಂಗಲ್ ಒಂದೇ ಆಗಿ ಕಾಣಿಸುತ್ತೆ. ಸೊ ನೀವು 3 ವ್ಯೂಸ್ನ ಈ ರೀತಿ ಬರ್ಕೋಬೇಕಾಗುತ್ತೆ. ಸೊ ಈ ರೀತಿ ನೋಡಿದಾಗ ನಿಮಗೆ ಕನ್ಫ್ಯೂಷನ್ ಆಗೋದ್ರಿಂದ ನಾನು ಸಿಂಪಲ್ಲಾಗಿ ಹೇಳೋದು, ನಿಮ್ಗೆ ಎಷ್ಟು ಟ್ರಯಾಂಗಲ್ ನಿಮ್ಮ ವ್ಯೂನಲ್ಲಿ ಕಾಣುತ್ತೆ ನೀವು ಡೈರೆಕ್ಟಾಗಿ ನೋಡಿದಾಗ ಅದಷ್ಟನ್ನ ಕೌಂಟ್ ಬರ್ಕೊಳ್ಳಿ ಆ್ಯಂಡ್ ಅಷ್ಟನ್ನು ಆ್ಯಡ್ ಮಾಡಿ. ಸೊ ಆವಾಗ ನಿಮಗೆ ಟೋಟಲ್ ಟ್ರಯಾಂಗಲ್ ಸಿಗುತ್ತೆ. ಸೊ ಇವಾಗ ನನಗೆ 4 ಟ್ರಯಾಂಗಲ್ ಕಾಣಿಸ್ತಿದೆ. ಸೊ 1, 2, 3, 4ನ 1 + 2 + 3 + 4 ಮಾಡಿದಾಗ ನನಗೆ ಆನ್ಸರ್ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟ್ ಟ್ರಯಾಂಗಲಲ್ಲಿ ನನಗೆ 6 ಟ್ರಯಾಂಗಲ್ಸ್ ಕಾಣಿಸ್ತಾ ಇದೆ. ಸೊ ಅವಾಗಲೂ ಅಷ್ಟೇ 1 + 2 + 3 + 4 + 5 + 6 ಮಾಡಿದಾಗ ನಮಗೆ 21 ಸಿಗುತ್ತೆ. ಇಲ್ಲ ಅಂತಂದರೆ ನಮ್ಗೆ ಏನು 6 ಟ್ರಯಾಂಗಲ್ಸ್ ಕಾಣಿಸ್ತಿರುತ್ತಲ್ಲ ಆ 6 ಟ್ರಯಾಂಗಲ್ಲು ಇಂಟು ನೆಕ್ಸ್ಟ್ ಇನ್ನೊಂದು ಆ್ಯಡ್ ಮಾಡಿ, ಅದಕ್ಕೆ 7 ಆಗುತ್ತೆ. ಸೊ ಅದನ್ನು ಡಿವೈಡೆಡ್/2 ಮಾಡಿ. ಸೊ ಅವಾಗಲೂ ನಿಮಗೆ 21 ಸಿಗುತ್ತೆ. ಸೊ ಇದು ಈಸಿಯಾಗಿ ಮಾಡ್ಬೋದು. ಓಕೆನಾ. ಸೊ ಶುದ್ಧ ನೀಟಾಗಿ ++++ ಮಾಡ್ಕೊಂಡು ಹೋಗೋದಕ್ಕಿಂತ ಇದು ಇನ್ನೂ ಈಸಿ. ಸೊ 6 ಟ್ರಯಾಂಗಲ್ಸ್ ನಮಗೇನು ಕಾಣಿಸ್ತಿದೆ ಅದು ಇಂಟು 6ಗೆ +1 ಆ್ಯಡ್ ಮಾಡಿ 7 ಆಗುತ್ತೆ. ಅದಾದಮೇಲೆ 6 × 7 ಡಿವೈಡೆಡ್/2 ಮಾಡಿದ್ರೆ ನಮಗೆ 21 ಆನ್ಸರ್ ಸಿಗುತ್ತೆ. ಇನ್ನು ಮುಂದೆ ಹೋಗ್ತಾ ಡಿಫಿಕಲ್ಟ್ ಲೆವೆಲನ್ನು ನೋಡೋಣ. ಸೊ ಈಗ ಇನ್ನೊಂದು ಟ್ರಯಾಂಗಲ್ನ ಕೊಟ್ಟಿದ್ದಾರೆ. ಸೊ ಟೋಟಲಾಗಿ ನಿಮಗೆ ಈ ರೀತಿ ಕೊಟ್ಟಾಗ ನೀವು ಫಸ್ಟ್ ನಾನು ಹಾಕೊಂಡಿರೋಗೆ ನಂಬರ್ಸ್ನ ಹಾಕ್ಕೊಳ್ಳಿ. 1, 2, 3, 4, 5, 6 ಅಂತ ಹಾಕ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಅಲ್ಲಿ ಮೇಲ್ಗಡೆ 1, 2 ಅಂತ ಹಾಕ್ಕೊಳ್ಳಿ. ಅಲ್ಲಿ ಕಟ್ ಮಾಡಿದ್ದಾರೆ ಅಂತ. ನೆಕ್ಸ್ಟ್ ಈ ಕಡೆನೂ ಕಟ್ ಮಾಡಿದರೆ 1, 2 ಅಂತ ಹಾಕ್ಕೊಳ್ಳಿ. ಓಕೆನಾ. ಈಗ ನಾವು 6 ಟ್ರಯಾಂಗಲ್ಸ್ಗೆ ಮಾಡಿದ್ವಿ, 21 ಬಂತು ಅಂತ ನಮಗೆ ಗೊತ್ತಾಯಿತು. ಗೊತ್ತಿಲ್ಲ ಅಂದರೆ ಏನು ಮಾಡಬೇಕು, 6 ಇಂಟು ನೆಕ್ಸ್ಟ್ ನಂಬರ್ ಅಂದರೆ 7 ಡಿವೈಡೆಡ್/2 ಮಾಡಿದಾಗ ನಮಗೆ 21 ಸಿಗುತ್ತೆ. ಸೊ ಅದೇ ರೀತಿಯಲ್ಲಿ ಏನಿದೆ 2 ಟ್ರಯಾಂಗಲ್ಸ್ ಮೇಲ್ಗಡೆದು ಕೌಂಟ್ ತೊಗೋಬೋದಲ್ವಾ. 2 × 3 ಡಿವೈಡೆಡ್/2 ಮಾಡಿದ್ರೆ ನಮ್ಗೆ ಆನ್ಸರ್ 3 ಸಿಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇನ್ನೂ ಒಂದು ಟ್ರಯಾಂಗಲ್ ಆ ಕಡೆ 2 ಇದ್ದಾವೆ. ಸೊ ಅದಕ್ಕೂ ಅಷ್ಟೇ 2 × 3 ಡಿವೈಡೆಡ್/2 ಮಾಡ್ತು ಅಂತಂದರೆ ನಮಗೆ ಏನು ಸಿಗುತ್ತೆ, 3 ಸಿಗುತ್ತೆ. ಇವಾಗ ಇಷ್ಟು ಟ್ರಯಾಂಗಲ್ಸ್ನ ಸೇರಿಸ್ಬೇಕಂದ್ರೆ 3 + 3 + 21 ಅಂತ ಮಾಡ್ಕೋಬೇಕು. ಸೊ ಅವಾಗ ನಮಗೆ ಟೋಟಲ್ ಕೌಂಟ್ ಸಿಗುತ್ತೆ. ಆನ್ಸರ್ ಬಂದುಬಿಟ್ಟು 27 ಆಗುತ್ತೆ. ಸೊ ನೆಕ್ಸ್ಟ್ ಒನ್ ನಾನೇನು ಹೇಳ್ತಿದ್ದೀನಿ ಈ ಕಡೆ ಸೈಡ್ ಅಂತ ಅಂದರೆ 1, 2, 1, 2, 1, 2 ಅಂತ ಅವ್ರೇನು ಕಟ್ ಮಾಡಿ ಅವರೇ ಕೊಟ್ಟಿರ್ತಾರೆ. ಬಟ್ ನಾನು ಹಾಕೊಂಡಿರೋಂಥ ನಂಬರ್ ಇದು. ಪರ್ ಲೈನ್ಗೆ 3, 3, 3 ಅಂತ ಆಗುತ್ತೆ. ಯಾಕೆ, ಒಂದು ನೀವು ಲೈನ್ ಕಟ್ ಆಗಿದ ತಕ್ಷಣ ನಿಮ್ಗೆ ಅಲ್ಲಿ ಒಂದು ಟ್ರಯಾಂಗಲಲ್ಲಿ ಎಷ್ಟು ಪಾರ್ಟ್ಸ್ ಕಾಣುತ್ತೆ, 1, 2 ಕಾಣುತ್ತೆ. ಸೊ 2 ಟ್ರಯಾಂಗಲ್ಸ್ಗೆ ಎಷ್ಟು ನಿಮಗೆ ಟ್ರಯಾಂಗಲ್ಸ್ನ ಕಾಣುತ್ತೆ, 3 ಟ್ರಯಾಂಗಲ್ನ ಕಾಣುತ್ತೆ ಅಂತ ಕೌಂಟ್ನ ಬರ್ಕೊಳ್ತೀರಾ. ಸೊ 3 + 3 + 3 ಮಾಡಿದಾಗ ನಿಮಗೆ 9 ಆನ್ಸರ್ ಬರುತ್ತೆ. ಸೊ ಇವಾಗ ಸ್ಕ್ವೇರ್ಗಳದ್ದು ನೋಡೋಣ. ಸೊ ಸ್ಕ್ವೇರ್ ಅಂತ ಕೊಟ್ಟಾಗ ನಾನಿಲ್ಲಿ ನಂಬರ್ನ ನಾನು ಹಾಕ್ಕೊಂಡಿರೋದು. ಸೊ ಬ್ಲ್ಯಾಕ್ ಪೆನಲ್ಲಿ ಏನು ನಾನು ಬರೆದಿದ್ದೀನಲ್ಲ ಅದು ನಾನು ನನ್ನ ರೆಫರೆನ್ಸ್ಗೆ ಅಂತ ಹಾಕ್ಕೊಂಡಿರೋಂಥದ್ದು. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂತ ಅಂದರೆ ಅವ್ರು ಈ ರೀತಿ ಬಾಕ್ಸ್ನ ಕೊಟ್ಟು ಒಳಗಡೆ ಇಂಟು ಥರ ಹಾಕಿದಾರಲ್ವ. ಯೂಶ್ವಲಿ ಸ್ಕ್ವೇರ್ಗೆ ನೀವು ಯಾವಾಗಲೂ ಇಂಟು 2 ಮಾಡಬೇಕಾಗುತ್ತೆ. ಯಾಕೆ ಅಂತಂದರೆ ನಾನು ಆಮೇಲಿಂದ ನಿಮಗೆ ಹೇಳ್ಕೊಡ್ತೀನಂತೆ. ಸೊ ಒಂದು ಸ್ಕ್ವೇರಲ್ಲಿ ಕಟ್ಟಾಗಿರೋಂತಹದ್ದು 4 ಪೀಸಸ್ ಆಗಿರುತ್ತಲ್ವ. ಸೊ ಅಲ್ಲಿ ನೋಡಿ ನಿಮಗೆ ಗೊತ್ತಾಗ್ತಿದೆ. ಆ್ಯಂಡ್ 4 × 2 ಮಾಡಿದಾಗ ನಿಮ್ಗೆ 8 ಸಿಗುತ್ತೆ. ಆ್ಯಂಡ್ ಇಲ್ಲಿ 8 ಆಗಿ ಡಿವೈಡ್ ಮಾಡಿದ್ದಾರೆ. ಸೊ ನಿಮಗೆ ಇಲ್ಲಿ 8 × 2 ಮಾಡಿದಾಗ 16 ಸಿಗುತ್ತೆ. ಆ್ಯಂಡ್ ಇಲ್ಲಿ 2 ಬಾಕ್ಸ್ಗಳು ಕೊಲಿಷನ್ ಆಗಿದೆ. ಆಯಿತಾ. ಯಾವ 2 ಬಾಕ್ಸ್ಗಳು, 2 ಬಾಕ್ಸ್ಗಳೇನಾಗಿದೆ 8 ಕಟ್ಸ್ ಆಗಿದೆ. ಸೊ 1, 2, 3 ಅಂತ ನೀವು ನೋಡಿದಾಗ ಆ ಪೀಸ್ಗಳನ್ನ 8 ಪೀಸ್ಗಳು ನಿಮಗೆ ಕಾಣಿಸುತ್ತೆ. ಸೊ ಅದನ್ನು 2 ಟೈಮ್ಸ್ ನೀವು ಮಾಡಬೇಕು. ಒಂದು ಬಾಕ್ಸನ್ನು ಒಂದು ಸಲ, ಇನ್ನೊಂದು ಬಾಕ್ಸಿನ ಇನ್ನೊಂದು ಸಲ. 8 × 2 8 × 2 ಅಂತ 16 + 16 ಆಗುತ್ತೆ ಅವಾಗ.
ಅಂದರೆ ನಿಮ್ಗೆ ಏನು ಆನ್ಸರ್ ಸಿಗುತ್ತೆ 16 ಸಿಗುತ್ತೆ, ಇನ್ನೊಂದು ಆನ್ಸರ್ 16 ಸಿಗುತ್ತೆ. ಸೊ ಅವೆರಡನ್ನೂ ಆ್ಯಡ್ ಮಾಡಿದಾಗ 32 ಸಿಗುತ್ತೆ. ಇದನ್ನು ಸ್ಟಾರ್ಟಿಂಗ್ ನಿಮಗೆ ಟಫ್ ಅನಿಸ್ಬೋದು, ಬಟ್ ನೀವು ಇದನ್ನು ಮಾಡಿದಾಗ ನಿಮಗೆ ಡೆಫಿನೆಟ್ಲಿ ಇದು ಅರ್ಥ ಆಗ್ತಾ ಹೋಗುತ್ತೆ. ನಾನು ಹೇಳ್ಕೊಟ್ಟಂಗೆ ನೀವು ಕೂಡ ಮಾಡ್ಕೊಂಡು ಬನ್ನಿ. ಸೊ ಇವಾಗ ಟ್ರಯಾಂಗಲ್ ಒಳಗಡೆ ಟ್ರಯಾಂಗಲ್ ಕೊಟ್ಟು ಎಷ್ಟು ಟ್ರಯಾಂಗಲ್ಸ್ ಪ್ರೆಸೆಂಟ್ ಇದೆ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಈ ಹಿಂದೆಗಡೆ ಕೂಡ ನಾನು ಅದನ್ನು ಹೇಳಿದ್ದು, ಸ್ಕ್ವೇರ್ಸ್ನ ಕೊಟ್ಬಿಟ್ಟು ನಿಮ್ಗೆ ಇಲ್ಲಿ ಎಷ್ಟು ಇದು ಸ್ಕ್ವೇರ್ಸ್ಗಳಿದ್ದಾವೆ, ಎಷ್ಟು ಟ್ರಯಾಂಗಲ್ಸ್ ಇದ್ದಾವೆ, ಈ ರೀತಿಯೇ ಕ್ವಶನ್ಸ್ ಕೇಳೋ ಅಂತಹದ್ದು. ಸೊ ಇವಾಗ ನಾನು ಜಸ್ಟ್ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ, ನೋಡ್ಕೊಳ್ಳಿ. ಸೊ ಈ ಟ್ರಯಾಂಗಲಲ್ಲಿ ನಿಮ್ಗೆ ಎಷ್ಟು ಟ್ರಯಾಂಗಲ್ ವಿಸಿಬಲ್ ಇದೆ? 1 2 3 4. ಸೊ 4 ಇದೆ ಆ್ಯಂಡ್ +1 ನೀವು ಮಾಡ್ತೀರಾ. ಯಾಕೆ? ಟಾಪ್ ಮೋಸ್ಟ್ ಇದೆ ನೋಡಿದಾಗ ನಿಮಗೆ ಇನ್ನೊಂದು ಎಕ್ಸ್ಟ್ರಾ ಕಾಣುತ್ತೆ ಅಂತ. ಸೊ ನಿಮಗೆ 5 ಆಯಿತು. ಸೊ ಇವಾಗ ಇನ್ನೊಂದು ತೊಗೊಳ್ಳಿ, ಇದರಲ್ಲೂ ಅಷ್ಟೇ 4 ನಾವು ಹಿಂದೆ ಮಾಡಿದ್ದು ಸೇಮ್ ಅದರೊಳಗೆ ಒಂದಿದೆ ಆ್ಯಂಡ್ ಅದ್ರ ಮೇಲ್ಗಡೆ ಇನ್ನೊಂದಿದೆ. ಹಾಗಾಗಿ ಒಳಗಿರೋಂಥ ಟ್ರಯಾಂಗಲಲ್ಲಿ 4 ಆ್ಯಂಡ್ ಮೇಲ್ಗಡೆ ಇರೋಂಥ ಟ್ರಯಾಂಗಲಲ್ಲಿ 4 ಆ್ಯಂಡ್ ಟಾಪ್ ವ್ಯೂನಲ್ಲಿ ನೋಡಿದಾಗ 1 ನಿಮಗೆ ಟ್ರಯಾಂಗಲ್ ಕಾಣಿಸುತ್ತೆ. ಸೊ ಟೋಟಲ್ ಆಗಿ 9 ಬರುತ್ತೆ. ಸೊ ನೆಕ್ಸ್ಟ್ ಇವಾಗ ಏನಿದು ಇಷ್ಟೊಂದು ಒಳಗಡೆ ಇದೆ ಅಂತ ನಿಮಗೆ ಅನಿಸ್ತಿದೆ ಅಂತ ಅಂದರೆ ಈಸಿಯಾಗಿ ಮಾಡ್ಬೋದು. ಅವರು ಇಂಡಿವಿಜುವಲ್ ಆಗಿ ಟ್ರಯಾಂಗಲ್ಸ್ನ ಕೊಟ್ಟಿದ್ದಾರೆ. ನಾವು ಹಿಂದೆ ಮಾಡಿದಾಗೆ ಒಂದು ಟ್ರಯಾಂಗಲಲ್ಲಿ ಡಿವೈಡ್ ಆಗಿಲ್ಲ ಅದು. ಸೊ ಇದೆಲ್ಲ ಇಂಡಿವಿಜುವಲ್ ಟ್ರಯಾಂಗಲ್ಸ್. ಹಾಗಾಗಿ ನಾನು 1 1 1 1 1 1 ಅಂತ ಹಾಕ್ಕೊಂಡಿದ್ದೀನಿ. ಸೊ 1 1 ಟ್ರಯಾಂಗಲ್ 2 ಸೇರಿಸ್ತು ಅಂದರೆ 2 ಆಗುತ್ತೆ. ಸೊ 2 ಟ್ರಯಾಂಗಲ್ಸ್ ಆಗುತ್ತೆ. ಸೊ ಆ ರೀತಿ ನಾನು ಆ ಔಟರ್ ಏರಿಯಾದಲ್ಲಿ ಏನೇನಿದೆ ಅದರೆಲ್ಲ 2 ಟ್ರಯಾಂಗಲ್ಸ್ನ ನಾನು ಒಂದು ಕಡೆ ಬರೆದಿಟ್ಕೋತೀನಿ. ಸೊ ಅದರದ್ದು ಟೋಟಲ್ ಬಂದುಬಿಟ್ಟು 6 ಆಗುತ್ತೆ. ಸೊ ಆ 6 ಜೊತೆಗೆ ಇನ್ನರ್ ಟ್ರಯಾಂಗಲಲ್ಲಿ ನಾವು ಹಿಂದೆನೇ ಮಾಡಿದಾಗೆ ನಮಗೆ ಗೊತ್ತು ಅಲ್ಲೇನು ಕಾಣಿಸ್ತಿದೆ, ನಮಗೆ 4 ಟ್ರಯಾಂಗಲ್ಸ್ನ ಕಾಣಿಸ್ತಿದೆ ಒಳಗಡೆ. ಸೊ ಅದ್ರ ಜೊತೆ ಅದನ್ನು ಔಟರ್ ಏರಿಯಾದಿಂದ ಬಂದು ನೋಡಿದ್ರೆ ಇನ್ನೊಂದು 4 ಟ್ರಯಾಂಗಲ್ಸ್ ನಮಗೆ ಕಾಣುತ್ತೆ. ಅದಾದ್ಮೇಲೆ ಟಾಪ್ ವ್ಯೂನಿಂದ ಬಂದು ನೋಡ್ತು ಅಂದರೆ 1 ಟ್ರಯಾಂಗಲ್ ನಮಗೆ ಕಾಣಿಸುತ್ತೆ. ಸೊ ಟೋಟಲಾಗಿ 9 ಟ್ರಯಾಂಗಲ್ಸ್. ಸೊ ಆಚೆ ಕಡೆ ಇರುವಂಥ 6 ಟ್ರಯಾಂಗಲ್ಸ್ ಪ್ಲಸ್ ಒಳಗಡೆ ಇರುವಂತಹ 9 ಟ್ರಯಾಂಗಲ್ಸ್ ಏನಿದೆ ಅಷ್ಟು ಆ್ಯಡ್ ಮಾಡಿದ್ರೆ 15 ಟ್ರಯಾಂಗಲ್ಸ್ ಕಾಣುತ್ತೆ. ನಿಮಗೆ ಕನ್ಫ್ಯೂಷನ್ ಆಗ್ತಿದೆ ಅಂತಂದರೆ ಇನ್ನೊಮ್ಮೆ ವಿಡಿಯೋನ ಪಾಸ್ ಮಾಡಿ ಮತ್ತೆ ಪ್ಲೇ ಮಾಡಿ ನೋಡಿ. ಆ್ಯಂಡ್ ಅಲ್ಲೇ ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಕೂಡ. ಸೊ ನಿಮ್ಗೆ ಅದನ್ನು ನೋಡಿದ್ರೆ ಡೆಫಿನೆಟ್ಲಿ ಅರ್ಥ ಆಗೇ ಆಗುತ್ತೆ. ಸೊ ಡೋಂಟ್ ವರಿ. ಇಲ್ಲ ನನಗೆ ಕೌಂಟಿಂಗ್ ಫಿಗರ್ಸ್ ಅರ್ಥ ಆಗ್ತಿಲ್ಲ ಅಂತ ಅಂದರೂ ನೀವೇನೋ ಚಿಂತೆ ಮಾಡಬೇಡಿ. ಯೂಶ್ವಲಿ ಕೌಂಟಿಂಗ್ ಫಿಗರ್ಸ್ 1 ಬರುತ್ತೆ ಇಲ್ಲ 2 ಬರುತ್ತೆ, ಅದಕ್ಕಿಂತ ಹೆಚ್ಚಾಗಿ ಬರಲ್ಲ. ಸೊ ನಿಮಗಿದು ಅರ್ಥ ಆಗಲಿಲ್ಲ ಅಂತಂದರೆ ಒಂದು ಕೆಲಸ ಮಾಡಿ, ಇಲ್ಲಿಗೆ ಬಿಟ್ಬಿಡಿ. ಸೊ ಇವಾಗ ಸ್ಕ್ವೇರ್ ನಂಬರ್ಸಲ್ಲಿ ನೋಡೋಣ. ಸೊ ಈವನ್ ನಂಬರ್ಸ್ ಆಡ್ ನಂಬರ್ಸ್ನ ಯಾವ ರೀತಿ ಮಾಡೋದು ಅಂತ. ಸೊ ಈವನ್ ನಂಬರ್ ಅಂದರೆ 4 ಬಾಕ್ಸಸ್ ಈಚ್ ಆಗಿ ಕಟ್ ಆಗಿರುತ್ತೆ. ಆಡ್ ನಂಬರ್ಸ್ ಅಂದರೆ ಒಂದು 4 ಆಗಿರುತ್ತೆ, ಇಲ್ಲ 5 ಆಗಿರುತ್ತೆ, ಇಲ್ಲ 3 ಆಗಿರುತ್ತೆ, 2 ಆಗಿರುತ್ತೆ, ಆ ರೀತಿ. ಸೊ ನಿಮ್ಗೆ ಇಲ್ಲಿ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಮೊದಲನೇದರಲ್ಲಿ 4 ಕಾಲಮ್ಸ್ ಇದೆ ಆ್ಯಂಡ್ 5 ರೋಸ್ ಇದೆ. ಸೊ ಇದನ್ನು ಯಾವ ರೀತಿ ಮಾಡ್ತೀರಾ ಅಂತ ಅಂದರೆ, ಏನು 4 ಕಾಲಮ್ಸ್ ನಿಮಗೆ ಕಾಣುತ್ತಲ್ಲ, ಸೊ 4 ಅಂತ ಬರ್ಕೊಳ್ಳಿ, ಇಂಟು ರೋಸ್ ಎಷ್ಟಿದೆ ಅದನ್ನು ಬರ್ಕೊಳ್ಳಿ. ಸೊ ಆ ರೋಸ್ನ ಬರೆದಾಗ 4 5s 20 ಆಗುತ್ತೆ. ಸೊ ನೆಕ್ಸ್ಟ್ ಕಾಲಮ್ ಆ್ಯಂಡ್ ರೋನಲ್ಲಿ ಆ ಒಂದು ಜಾಗದಲ್ಲಿ ನೀವೇನು ಮಾಡ್ತೀರಾ ಅಂದರೆ ಒಂದೊಂದು ನಂಬರ್ನ ಕಮ್ಮಿ ಮಾಡ್ಕೊಬರ್ತೀರಾ. ಸೊ 4 3 2 1 0 ಆ್ಯಂಡ್ 5 4 3 2 1 ಅಂತ ಅಂದ್ಬಿಟ್ಟು ಮಾಡ್ತೀರಾ. ಸೊ ಅದನ್ನು ಇಂಟೂ ಮಾಡಿದಾಗ ನಿಮ್ಗೆ ಏನು ನಂಬರ್ ಸಿಗುತ್ತೆ ಅದನ್ನ ಈ ಕಡೆ ಬರೀತೀರಾ. ಆ್ಯಂಡ್ ಅಷ್ಟನ್ನು ಟೋಟಲ್ ಮಾಡಿದಾಗ ನಿಮಗೆ ಒಂದು ಸ್ಕ್ವೇರ್ನಲ್ಲಿ ಎಷ್ಟು ಬಾಕ್ಸ್ಗಳಾಗಿದೆ ಅಥವಾ ಒಂದು ಸ್ಕ್ವೇರ್ ಒಳಗೆ ಎಷ್ಟು ಸ್ಕ್ವೇರ್ಗಳಿದ್ದಾವೆ ಅಂತ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಈವನಲ್ಲಿದೆ ಅಂತ ಅಂದಾಗ, ಈವನಲ್ಲಿದೆ ಅಂದರೆ ನಾವು ಅದನ್ನು ಸ್ಕ್ವೇರ್ ಮಾಡಬೇಕು. ಸೊ ಇವನ್ ಇದೆ ಅಂತಂದರೆ ರೋ ಮತ್ತು ಕಾಲಮ್ ಈಕ್ವಲ್ ಆಗಿರುತ್ತೆ. ಸೊ ಇಲ್ಲಿ ಏನು ಕಾಣಿಸ್ತಿದೆ, ರೋನಲ್ಲೂ 4 ಇದೆ, ಕಾಲಮ್ನಲ್ಲೂ 4 ಇದೆ. ಸೊ ಅವಾಗ ಏನು ಮಾಡ್ತೀರಾ, 1 ಸ್ಕ್ವೇರ್ 2 ಸ್ಕ್ವೇರ್ 3 ಸ್ಕ್ವೇರ್ 4 ಸ್ಕ್ವೇರ್ ಮಾಡ್ತೀರಾ. ಸೊ ಅಷ್ಟನ್ನು ನೀವು ಟೋಟಲ್ ಮಾಡಿದಾಗ 30 ಸಿಕ್ಕುತ್ತೆ. ಆ್ಯಂಡ್ ಇದು ಈಕ್ವಲ್ ಇದ್ದಾಗ ಮಾತ್ರ. ಯಾವ್ದು ಅನ್ಈಕ್ವಲ್ಲು, ಯಾವ್ದು ಆಡ್ ನಂಬರ್ಸ್ ಇರುತ್ತಲ್ಲ, ಆಡ್ ನಂಬರ್ಸ್ ಅಂತ ಅಂದರೆ ರೋ ಮತ್ತು ಕಾಲಮ್ ಬೇರೆ ಬೇರೆ ನಂಬರ್ಸ್ ಇರುತ್ತೆ, ಸೇಮ್ ಇರಲ್ಲ. ಫಾರ್ ಎಕ್ಸಾಂಪಲ್ 5 6 ಇರ್ಬೋದು, ರೋ 5 ಇರ್ಬೋದು, ಕಾಲಮ್ 6 ಇರ್ಬೋದು. ಸೊ ಆ ರೀತಿ, ಓಕೆನಾ. ಇವಾಗ ನೆಕ್ಸ್ಟ್ ನೋಡೋಣ ಯಾವ ರೀತಿ ಕ್ವಶನ್ನ ಕೇಳ್ತಾರೆ ಅಂದ್ಬಿಟ್ಟು ನಾನಿಲ್ಲಿ ಒಂದು ಎಕ್ಸಾಮ್ದು ಕ್ವಶನ್ನೇ ತೊಗೊಂಡಿದ್ದೀನಿ. ಸೊ ಫೈಂಡ್ ದಿ ನಂಬರ್ ಆಫ್ ಟ್ರಯಾಂಗಲ್ ಇನ್ ದ ಗಿವನ್ ಫಿಗರ್ಸ್ ಅಂತ ಅವ್ರು ಕೇಳಿದ್ದಾರೆ. ಸೊ ಎಷ್ಟು ಟ್ರಯಾಂಗಲ್ಸ್ ಇದೆ ಅಂತ ಅವ್ರು ಕೇಳಿರೋದ್ರಿಂದ ಸೊ ಮೊದಲನೇದಾಗಿ ನಾನೇ ನಂಬರ್ ಹಾಕ್ಕೊಂಡಿದ್ದೀನಿ. ಒಳಗಡೆ ಒಂದು ದೊಡ್ಡ ರೆಕ್ಟ್ಯಾಂಗಲ್ ಏನಿದೆ ಅದನ್ನು ಡಿವೈಡ್ ಮಾಡಿದ್ದಾರೆ, ನೀಟಾಗಿ ಡಿವೈಡ್ ಮಾಡಿದಾಗ ಅದು ಟ್ರಯಾಂಗಲ್ ಆಗಿ ಕಾಣಿಸುತ್ತೆ. ಸೊ ಅದು 1 2 3 4 5 6 ಆಗಿದೆ. ಸೊ ನಮಗೆ ಫಾರ್ಮುಲಾ ಗೊತ್ತು, ಸ್ಕ್ವೇರ್ ಅಥವಾ ರೆಕ್ಟ್ಯಾಂಗಲರ್ಗೆ ನಾವು ಏನು ಯೂಸ್ ಮಾಡ್ತೀವಿ ಅಂತ ಅಂದರೆ, ಏನೇ ಇದ್ರೂ ಆ ನಂಬರು ಇಂಟು 2 ಮಾಡ್ತೀವಿ. ಸೊ 6 2s 12 ಆಗುತ್ತೆ. ಸೊ ಆ 12ನ ಹಾಗೆ ಇಟ್ಕೋತೀರ. ಆ್ಯಂಡ್ ಔಟರಲ್ಲಿ 2 ರೆಕ್ಟ್ಯಾಂಗಲ್ ಇದೆ. ಸೊ ಅದು ಡಿವೈಡ್ ಆಗಿರೋವಂಥದ್ದು, ಒಂದು ಕಂಪ್ಲೀಟ್ ರೆಕ್ಟ್ಯಾಂಗಲ್ನ ಕಟ್ ಮಾಡಿರೋವಂಥದ್ದು. ಸೊ 1 ಪಾರ್ಟ್ 2 ಪಾರ್ಟ್ ಅಂತ ನೀವೇನು ಬರ್ಕೊಳ್ತೀರಾ. ಆ್ಯಂಡ್ ಔಟರ್ ಪಾರ್ಟಿಂದ ನಿಮಗೆ 3 ಕಾಣಿಸುತ್ತೆ. ಸೊ ನಾನು ಅದನ್ನು ಇನ್ನೂ ಈಸಿಯಾಗಿ ಹೇಳ್ಕೊಟ್ಟಿದ್ದೆ. ಸೊ ಏನು 1 + 2 = 3 ಅಂತ. ಸೊ 12 + 3 ಮಾಡ್ತು ಅಂದರೆ ನಿಮಗೆ 15 ಆನ್ಸರ್ ಸಿಗುತ್ತೆ. ಸೊ ಡೋಂಟ್ ವರಿ, ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ತೊಂದರೆ ಇಲ್ಲ.
ಕೌಂಟಿಂಗ್ ಫಿಗರ್ಸ್ನ ಬಿಟ್ಟರೂ ತೊಂದರೆ ಇಲ್ಲ, ಯಾಕೆಂದರೆ 1 ಅಥವಾ 2 ಕ್ವಶನ್ಸ್ ಇರುತ್ತೆ. ಸೊ ನೀವು ನಾಳೆ ನಾನು ಮಾಡ್ತೀನಿ ಮಿಸ್ಸಿಂಗ್ ನಂಬರ್ಸ್. ಸೊ ನೀವು ನೀಟಾಗಿ ನೋಡಿ, ನಿಮ್ಗೆ ಅದು ಅರ್ಥ ಆಗೇ ಆಗುತ್ತೆ. ನಾನು ನಿಮಗೆಲ್ಲರಿಗೂ ಅರ್ಥ ಮಾಡಿಸ್ಬೇಕಂತ ಟ್ರಿಕ್ಸ್ ಯೂಸ್ ಮಾಡಿ ನಾನು ಮಾಡಿದ್ದು ಹೊರತು ಸ್ಟೆಪ್ಸ್ ಮೂಲಕ ಮಾಡ್ತೀನಿ ಅಂದರೆ ತುಂಬಾ ಸ್ಟೆಪ್ಸ್ ತೊಗೊಳುತ್ತೆ. ಇದೇ ರೀತಿ ನಿಮ್ಮೆಲ್ಲರ ಸಪೋರ್ಟ್ ಸಾಯಿ ದೇವ್ಸ್ ಚಾನಲ್ ಮೇಲೆ ಸದಾ ಇರಲಿ. ನಮ್ಮ ಸ್ಟಡಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.